ಜಮಖಂಡಿಯ ಸರ್ಕಾರಿ ಆಸ್ಪತ್ರೆಯ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ಡಿ ದರ್ಜೆ ನೌಕರರನ್ನ ಕೆಲಸದಿಂದ ತೆಗೆದುಹಾಕಿ ಬೇರೆಯವರನ್ನ ತೆಗೆದುಕೊಳ್ಳುವ ಹುನ್ನಾರ ನಡೆದಿದೆ ಎಂದು ನೌಕರರು ಆಸ್ಪತ್ರೆಯ ಸಿಎಂಒ ವಿರುದ್ಧ ಆಸ್ಪತ್ರೆ ಎದುರು ಪ್ರತಿಭಟನೆ ನಡೆಸಿದರು. ಅದರ ಪ್ರತಿಭಟನೆಗೆ ಯಾವುದೇ ರೀತಿಯ ಸ್ಪಂದನೆ ಸಿಗದೇ ಇದ್ದಾಗ ಪ್ರತಿಭಟನೆ ಅತಿರೇಕಕ್ಕೆ ಹೋಗಿ ನೌಕರರು ಮೈಮೇಲೆ ಪೆಟ್ರೋಲ್ ಸುರಿದುಕೊಂಡು ಸಾವಿಗೆ ಯತ್ನಿಸಿದರು. ಆದರೆ ಅದೃಷ್ಟವಶಾತ್ ಪ್ರಾಣಹಾನಿಯಾಗಿಲ್ಲ. ಪೆಟ್ರೋಲ್ ಮೂಗು ಮತ್ತು ಬಾಯಲ್ಲಿ ಹೋಗಿ ಆ ವಾಸನೆಯಿಂದ ಅಸ್ತವ್ಯಸ್ತಗೊಂಡು 4 ಜನ ನೌಕರರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇದರ ಮುಂದುವರಿದ ಭಾಗವಾಗಿ ನಿನ್ನೆ ದಿನಾಂಕ ಫೆಬ್ರವರಿ 15ರಂದು ಜಮಖಂಡಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಹೌದು, 10 ವರ್ಷಗಳಿಂದ ನಾವು ಆಸ್ಪತ್ರೆಯಲ್ಲಿ ಸೇವೆ ಮಾಡುತ್ತಿದ್ದೇವೆ. ಕೊರೋನಾ ಸಂದರ್ಭದಲ್ಲಿ ನಮ್ಮ ಜೀವನದ ಹಂಗು ತೊರೆದು ಜನರ ಜೀವ ಉಳಿಸಲು ಕೆಲಸ ಮಾಡಿದ್ದೇವೆ. ಆಸ್ಪತ್ರೆಗೆ ಬರುವ ಪ್ರತಿಯೊಬ್ಬ ರೋಗಿಗಳಿಗೂ ಮೊದಲು ಸ್ಪಂದಿಸುವವರೇ ನಮ್ಮ ಡಿ ದರ್ಜೆ ನೌಕರರು. ಕಡಿಮೆ ವೇತನ ಇದ್ದರೂ ಸರಿಯಾಗಿ ಜನರ ಸೇವೆ ಮಾಡುತ್ತವೆ. ಆದರೆ ನಮ್ಮನ್ನ ಈಗ ದಿಢೀರನೆ ತೆಗೆದುಹಾಕೋದು ಸರಿಯಲ್ಲ. ನಮ್ಮ ಕುಟುಂಬ ನಮ್ಮ ಮೇಲೆ ಅವಲಂಬಿತವಾಗಿದೆ. ನಮ್ಮನ್ನು ಏನಾದರೂ ತೆಗೆದುಹಾಕಿದರೆ ಮುಂದೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ. ಏನಾದರೂ ಅನಾಹುತಗಳಾದರೆ ಅದಕ್ಕೆ ನೇರವಾಗಿ ಆಸ್ಪತ್ರೆಯ ಸಿಎಂಒ ಮೋದಿಗೌಡ ಅವರೇ ಕಾರಣವೆಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ತಮ್ಮ ಒಂದು ನೌಕರಿಯನ್ನು ಕಳೆದುಕೊಳ್ಳುವಂಥ ಆತಂಕದಲ್ಲಿ ಮೈ ಮೇಲೆ ಪೆಟ್ರೋಲ್ ಸುಟ್ಕೊಂಡು ಅದರಿಂದ ಸ್ವಲ್ಪ ಅವರಿಗೆ ತೊಂದರೆಯಾಗಿ ಒಂದು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಆನಂತರ ಈ ಒಂದು ಆಸ್ಪತ್ರೆಗೆ ಸ್ಥಳೀಯ ಅಧಿಕಾರಿಗಳಾಗಿರ್ತಕ್ಕಂಥ ಎಸ್.ಡಿ. ಅವರು, ತಹಶೀಲ್ದಾರ್ ಅವರು ಮತ್ತು PH ಅವರು ಮತ್ತು ಇತರೆ ನಮ್ಮ ಮಾಜಿ ಸಚಿವರು ಮತ್ತು ಹಾಲಿ ಶಾಸಕರು ಸಹಿತ ಅವ್ರ ಏನು ಊರಾಗಿರಲಿಲ್ಲ ಅಂತ ಅವರು ಕೂಡ ಏನು ವಿಡಿಯೋ ಕಾಲ್ ಮುಖಾಂತರ ಮಾತನಾಡಿ ಅವರ ಎಲ್ಲ ಒಂದು ಪರಿಸ್ಥಿತಿಗಳನ್ನು ನೋಡಿದ್ದಾರೆ. ಆದರೆ ಇವತ್ತು ತುರ್ತಾಗಿ ನಾವು ಪತ್ರಿಕಾಗೋಷ್ಠಿಗೆ ಕರೆದಿದ್ದೇನಪ್ಪ ಅಂದ್ರೆ ಡಿ ದರ್ಜೆ ನೌಕರರಿಲ್ಲದೆ ಸರ್ಕಾರಿ ದವಾಖಾನೆ ಇಲ್ಲ. ಈಗ ಯಾರನ್ನ ನೀವು ತೆಗಿಬೇಕಂತ ಇದ್ದೀರಿ ಅಥವಾ ಇದ್ರ ಹಿಂದೆ ಸಿಎಂಒ ಆಗಿರ್ತಕ್ಕಂಥ ಮುದಿಗೌಡರ ಒಂದು ಹುನ್ನಾರ ಐತೆ ಅನ್ನುವಂಥ ವಾದವನ್ನು ಅವ್ರು ಮಾಡ್ತಾ ಇದ್ದಾರೆ. ಮತ್ತು ನನ್ನನ್ನು ಯಾರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಅರವಿಂದ್ ತಿಮ್ಮಾಪುರ ಅವರ ಕೈವಾಡುವ ವೈದ್ಯಕೀಯ ಸ್ವತಃ ಮುದಿಗೌಡರು ನನಗೆ ಮಿನಿಸ್ಟರ್ ಫೋನ್ ಮಾಡಿದ್ರು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಇದೆಲ್ಲ ಮಾನದಂಡವಾಗಿ ಇಟ್ಕೊಂಡ ಈಗೇನು ಸೇವೆ ಸಲ್ಲಿಸಿರ್ತಕ್ಕಂತಹ ಈ ಏನು ಸಿಬ್ಬಂದಿ ಐತಿ ಇವರನ್ನೇ ಮುಂದುವರಿಸಬೇಕು. ಯಾಕಂದ್ರೆ ಈಗ ಅವರ ಇಲಾಖೆ ಕೆಲವೊಂದು ಬಲ್ಲ ಮೂಲಗಳ ಪ್ರಕಾರ ನಮಗೆ ಬಂದಿರ್ತಕ್ಕಂಥ ಮಾಹಿತಿ ಏನಂದ್ರೆ ರೋಸ್ಟರ್ ಮಾಡಿದ್ರು. ಹಳಬರನ್ನ ಆ ರೋಸ್ಟರ್ನಲ್ಲಿ ಹಾಕಿ ಅವರಿಗೆ ಕರೆಕ್ಟ್ ಆಗಿರ್ತಕ್ಕಂಥ ಮೀಸಲಾತಿಯನ್ನು ಕೊಟ್ಟು ಆರ್ಡರ್ ತಂದಿರ್ತಾರೆ 2ನೇ ತಾರೀಕಿಗೆ. ಆ 2ನೇ ತಾರೀಕಿಗೆ ತಂದಿರ್ತಕ್ಕಂಥ ಆರ್ಡರನ್ನು ಈ ಮುದಿಗೌಡ ಅಂತಕ್ಕಂಥವ್ರು ಯಾವುದೇ ಕಾರಣಕ್ಕೂ ಸಿಎಂಒ ಅವರನ್ನ ಜಾಯ್ನಿಂಗ್ ಮಾಡ್ಕೊಳ್ಳೋದಿಲ್ಲ. ಅಂದ್ರೆ ಉದ್ದೇಶ ಇತ್ತು, ಅವನು ಉದ್ದೇಶಪೂರ್ವಕವಾಗಿ ಇವರು ಬಿಡಿಸ್ಬೇಕು ಅನ್ನುವಂಥ ಒಂದು ದ್ವೇಷ ಇತ್ತು. ಈ ದ್ವೇಷಕ್ಕೆ ಹಲವಾರು ಮುಖವಾಡಗಳು ಬೇಯಾಗ್ತವೆ. ಉದಾಹರಣೆಗೆ ಹೇಳಬೇಕಂದ್ರೆ ಇವರಿಗೆ ನಿರಂತರ ಕಿರುಕುಳ ಕೊಟ್ಟಾರ. ಇವ್ರು ಸ್ಯಾಲ್ರಿ ಆಗಬೇಕಾದ್ರೆ ಇವರಿಗೆ 200 ರೂಪಾಯಿ 300 ರೂಪಾಯಿ ಫಾರ್ ಒಂದು ಹೆಡ್ಡಿಗೆ ಒಂದು ತಿಂಗಳಿಗೆ ದುಡ್ಡು ತಗೋತಾರ, ನರ್ಸಿಂಗ್ದವ್ರಿಗೆ ದುಡ್ಡು ತಗೋತಾರೆ. ಈ ರೀತಿ ಅನೇಕ ಲೋಪದೋಷಗಳು ಕಂಡು ಬಂದಾವ. ಇದಕ್ಕೆ ಸ್ವಲ್ಪ ಈ ಮುದಿಗೌಡರ ಒಂದು ಇನ್ಫ್ಲೂಯೆನ್ಸ್ ಇದ್ದಂಗೆ ಐತಿ. ಇವರಿಗೆ ಮಿನಿಸ್ಟರ್ ಆಶೀರ್ವಾದ ಅಥವಾ ನಮ್ಮ ಶಾಸಕರ ಮಾಜಿಯವರ ಏನೋ ಒಂದು ಇವನು ಹಿಂದಿದ್ದಂಗೆ ಕಾಣಿಸ್ತೈತಿ. ನಿಮಗೆಲ್ಲ ವ್ಯವಸ್ಥೆ ಮಾಡ್ತೀವಿ ಆದ್ರೆ ಅವ ಇದನ್ನಾಗಲಿ ಅದನ್ನಾಗಲಿ ಅನ್ನುವಂಥ ಊಹಾಪೋದ ಮಾತುಗಳು ಕೇಳ್ಬರ್ತಾರೆ. ಅದಕ್ಕೆ ನಾವು ಸ್ಪಷ್ಟವಾಗಿ ಏನು ಜಮಖಂಡಿ ತಾಲೂಕು ಆಡಳಿತ, ಜಮಖಂಡಿ ಜಿಲ್ಲಾಡಳಿತಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಡಿ ದರ್ಜೆ ನೌಕರರಲ್ಲಿ SC ಅದಾರ, ST ಅದಾರ, ಇತರೆ ಸಮಾಜದ OBC ಜನಾಂಗ ಮತ್ತು ಜನರಲ್ ಕೆಟಗರಿ ಎಲ್ಲರೂ ಬರ್ತಾರೆ. ಒಂದು ವೇಳೆ ಇವರಿಗೆ ಅನ್ಯಾಯ ನೀವು ಮಾಡಿದ್ದರೆ ನೀವು ಡೆಡ್ಲೈನ್ ತೊಗೊಂಡ್ರಿ. ಈಗಾಗಲೇ ಏನಂದ್ರೆ ಸೋಮವಾರ ತನಕ ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಈ ಸಮಸ್ಯೆಯನ್ನು ಬಗೆಹರಿಸ್ತೀವಿ. DH ಅವರು ನಮ್ಗೆ ಮಾತಾಡಿದ್ದಾರೆ. ಒಂದು ವೇಳೆ ಸೋಮವಾರ ನೋಡಿದ ಇವರ ಆದೇಶಗಳನ್ನು ಮರು ಕೊಟ್ಟು ಇವ್ರನ್ನ ಕೆಲಸಕ್ಕೆ ಜಾಯಿನ್ ಮಾಡ್ಕೊಳ್ಳದೆ ಹೋದ್ರೆ ಇಡೀ ನಮ್ಮ ಏನು ಜಮಖಂಡಿ ತಾಲೂಕಿನ ಎಲ್ಲ ದಲಿತ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡಬೇಕಾಗತ್ತೆ. ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆ ಕೊಡ್ತೀವಿ. ಆಮೇಲೆ ಮುದಿಗೌಡರು ಅವರು ಒಬ್ಬ ತಜ್ಞ ವೈದ್ಯರಿಗೆ ಸರ್ಕಾರ ಏನು ಮಾಡ್ತದೆ, ಎಕ್ಸ್ಟ್ರಾ 75,000 ರೂಪಾಯಿ ಸಹಾಯಧನ ಮಾಡ್ತದೆ, ನೀವು ಕರ್ತವ್ಯ ಸರಿಯಾಗಿ ನಿಭಾಯಿಸಲಿ ಅಂತೇಳಿ. ಆದರೆ ಯಾವಾಗ ಈ ಮುದಿಗೌಡರು ತಮ್ಮ ಕುರ್ಚಿಗೆ ಮ್ಯಾಗ ಹೋಗಿ ಕೊಟ್ಟರು, ಕುರ್ಚಿಗೆ ಅಂಟ್ಕೊಂಡು ಬಿಟ್ಟರು, ತಾವು ಒಂದು ಯಾವುದೇ ರೀತಿಯಾಗಿರ್ತಕ್ಕಂಥ ತಜ್ಞ ವೈದ್ಯಕೀಯ ಸೇವೆಯನ್ನು ಮಾಡಿಲ್ಲ. ನೀವು ಮಕ್ಕಳ ತಜ್ಞರಿದ್ರಿ, ಮಕ್ಕಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ರೋಗ ರುಜಿನಗಳು ಬರ್ತಾವ, ಸಾಕಷ್ಟು ಇಲ್ಲಿ ಪ್ರಾಬ್ಲಮ್ ಇದೆ ಜಮಖಂಡಿಯಾಗ. ಈ ತಾಯಿ ಮಕ್ಕಳ ಆಸ್ಪತ್ರೆ ಅಂದ್ರೆ 100 ಹೆರಿಗೆ ಆಸ್ಪತ್ರೆ, 100 ಬೆಡ್ಡಿನ ಆಸ್ಪತ್ರೆಪ್ಪ ಅಂದ್ರೆ ಅಲ್ಲಿ ಮಕ್ಕಳಿಗೆ ಸಿಕ್ಕಾಪಟ್ಟೆ ತೊಂದರೆಗಳಿರ್ತಾವೆ. ನೀವು ಅದನ್ನು ಮಾಡಂಗಿಲ್ಲ. ನೀವು ಪರ್ಮನೆಂಟ್ ನೌಕರರಿದ್ದೀರಿ, ನಿಮ್ಮ ಜೊತೆಗೆ 2 ಹೊರಗುತ್ತಿಗೆ ಆಧಾರ ಮೇಲೆ ಡಾಕ್ಟರ್ಗಳು ಅದಾರ. ಆ 2 ಹೊರಗುತ್ತಿಗೆ ಆಧಾರ ಮೇಲೆ ಡಾಕ್ಟರ್ಗಳನ್ನ 12 ತಾಸು ದುಡಿಸ್ತಿದ್ವಿ ಕತ್ತಿಗತೆ. ಈ ಸಂವಿಧಾನಾತ್ಮಕವಾಗಿ 8 ತಾಸು ಮಾತ್ರ ಕೆಲಸ ಮಾಡಬೇಕು ಅನ್ನೋದು ಐತಿ.
ನೀವು 3 ಮಂದಿ ಸೇರಿದ್ರೆ ಒಂದು ದಿನದೊಳಗೆ 24 ಗಂಟೆ ಇರ್ತಾವ, 3 ಮಂದಿ 8 ತಾಸು ಮಾಡ್ಕೊಂಡಿರ್ತಾರೆ, 24 ಗಂಟೆ ಪೂರ್ಣ ಆಗ್ತಾವ. ಆದ್ರೆ ನೀವು ಕುರ್ಚಿ ಗಂಟ್ಕೊಂಡು ಕೂತ್ಕಿಸಿಂದ ಇಲ್ಲಿ ಕಿತ್ಬಿ ಕಾರ್ಬಾರ್ಗಳನ್ನ ಮಾಡ್ಕೊಂಡು ಇಲ್ಲಿ ಈ ದರ್ಜೆ ನೌಕರ ಮ್ಯಾಗ ಅನ್ಯಾಯ ಈ ರೀತಿ ಒಂದು ಮಾಡೋಕೆ ಹೊರಟಿರಿ. ನಿಮ್ಮ ಹಿಂದೆ ಯಾರಿಗೆ ಹೊಡೆದು ನಮ್ಗೆ ಗೊತ್ತಿಲ್ಲ. ನಿಮ್ಗೆ ಸ್ಪಷ್ಟವಾದಂಥ ಎಚ್ಚರಿಕೆ ಏನು, ಮೊದಲನೇ ರೋಸ್ಟರ್ ನಿಮ್ಮಲ್ಲಿರ್ತಕ್ಕಂಥ ಸೂಪರಿಂಟೆಂಡೆಂಟ್ ಅವರೇ ನಿಮ್ಮ ಇಲಾಖೆಯವರೇ ರೋಸ್ಟರ್ ಮಾಡಿದ್ದ ಪ್ರಕಾರ ಏನು ಆರ್ಡರ್ಗಳು ಬಂದಾವ, ಆ ಆರ್ಡರ್ಗಳನ್ನ ಕಂಟಿನ್ಯೂ ಮಾಡಬೇಕು. ಒಂದು ವೇಳೆ ನೀವೇನಾದರೂ ನಿಮ್ಮ ಸ್ವಾರ್ಥಕ್ಕಾಗಿ ಅಥವಾ ಇನ್ಯಾರು ಖುಷಿ ಪಡಿಸೋಕ್ಕಾಗಿ ಅಥವಾ ಮಂತ್ರಿ ಮಹೋದಯರಿಗೆ ಅಂದ್ರೆ ಕಟ್ಟು ಬಿದ್ದು ಅವ್ರ ಮಾತು ಕೇಳ್ಕೊಂಡು ಏನಾದರೂ ಮಾಡಿದ್ರೆ ಖಂಡಿತವಾಗ್ಲೂ ಜಮಖಂಡಿಯೊಳಗೆ ದೊಡ್ಡ ಪ್ರಮಾಣದ ಹೋರಾಟ ಕಟ್ಟಿರುವಂಥ ಎಚ್ಚರಿಕೆಯನ್ನ ಈ ಮೂಲಕ ದಲಿತ ಮುಖಂಡಂಗೆ ಕೊಡ್ತಾ ಇದ್ದಾರೆ. ನನ್ನ ಶ್ರೀ ಅಮ್ಮನಪ್ಪ ವಿಠಲ್ಪುರದ ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷ. ಥ್ಯಾಂಕ್ ಯು. ಆಲ್ರೆಡಿ ಅಮ್ಮನಪ್ಪರು ವಿಷಯವಾಗಿ ಪ್ರಸ್ತಾವನೆ ಮಾಡಿದ್ರು. ನಾನು 2 ವಿಷಯಗಳನ್ನು ಪ್ರಸ್ತಾವನೆ ಮಾಡಿದೆ. ಗೌರ್ಮೆಂಟ್ ಹಾಸ್ಪಿಟಲ್ ಅಂದರೆ ಸಾರ್ವಜನಿಕವಾಗಿರುವಂಥ ಒಂದು ಹಾಸ್ಪಿಟಲ್. ಅಲ್ಲಿ ಯಾರ್ದೋ ಅನ್ಸುತ್ತಾರೆ, ಯಾರು ಬೇಕಾದರೂ ಹೋಗ್ಬೋದು, ನ್ಯಾಯಪರವಾಗಿ ನೀವು ದುಡಿ ಎತ್ತಬಹುದು. ಈಗ ಬಂದ ಸುದ್ದಿ ಏನಪ್ಪ ಅಂತಂದ್ರೆ ನಮಗೆ ಮಾತಾಡಿದ ಹೋರಾಟ ಮಾಡಿದವ್ರಿಗೆ ಒಂದು ಹೆಸರು ಕೊಟ್ಟರೆ ಅಂದರೆ ಯಾರ್ಯಾರು ಫಲಾನುಭವಿಗಳಾರೋ ಅವ್ರ ಕಡೆಯಿಂದ ಎಷ್ಟೆಷ್ಟು ಇಸ್ಕೊಂಡಾರು ಹೋರಾಟ ಮಾಡೋಕ್ಕೆ ಅನ್ನೋ ಮಾತು ಬರ್ತಾರೆ. ಆ ಮಾತನಾಡೋರು ಹೇಳ್ತಾರೆ ಅದು ಕೆಲಸ ನಿಮ್ಮದಿರ್ಬೇಕಾದ್ರೆ ಅದು ನಮ್ಮ ಕೆಲಸ ಅಲ್ಲ. ದಯವಿಟ್ಟು ಈ ಹೋರಾಟ ಇಲ್ಲಿಗೆ ಬಿಡೋದಿಲ್ಲ, ಅವ್ರಿಗೆ ನ್ಯಾಯ ಸಿಗೋವರೆಗೂ ಅವ್ರ ಜೊತೆ ನಾವಿರ್ತೀವಿ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಥ ಇದೇನು ಈ ಒಂದು ಘಟನೆ ನಡೆಯೋಕ್ಕೆ ಕಾರಣ ಅಂತ CM ಹುದಿಗೌಡ ಇಲ್ಲಿಂದ ಹೋಗ್ಬೇಕು. CM ಪಕ್ಷದಿಂದ ಕೆಳಗಿರುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತೈತಿ. ಇಷ್ಟೇ ನಮ್ಮ ಮಾತು. ನಾವು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಸುಮಾರು 2018ರಿಂದ 8 ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಸುಮಾರು ನಾವು ಈ ದರ್ಜೆ ನೌಕರರು 30 ಜನ, ಸೂಪರ್ ಸೆಕ್ಯೂರಿಟಿ ಗಾರ್ಡ್ 4 ಜನ, ಆಮೇಲೆ ಡಾಟಾ ಎಂಟ್ರಿ ಆಪರೇಟರ್ ಇದ್ದರು. ಎಲ್ಲ ಸೇರಿಸಿ 38 ಜನ ಇದ್ದೀವಿ ನಾವು. 38 ಜನರು ಸುಮಾರು ಕೆಲವರು 2-3 ವರ್ಷದಿಂದ ಒಂದು 4-5 ಜನ ಬಂದಿರ್ಬೋದು ಅಷ್ಟೇ. ಉಳಿದವರು ಸಾಕಷ್ಟು ಜನ ನಾವು 8-10 ವರ್ಷದಿಂದ ಕೋವಿಡ್ದಲ್ಲಿ ಕೆಲಸ ಮಾಡೀವಿ. ಮತ್ತು ಸಾಕಷ್ಟು ತುರ್ತು ಸಂದರ್ಭಗಳಲ್ಲಿ ನಾವು ಮನೆಗೂ ಹೋಗಿ ಕೋವಿಡ್ದಂಥ ಸಂದರ್ಭದಲ್ಲಿ ಒಂದು ಯಾರು ನಮ್ಮ ಮನೆಯವ್ರ ಪೇಷಂಟ್ಗಳನ್ನು ಇರಲಾರದ ಸಂದರ್ಭದಲ್ಲಿ ನಮ್ಮ ಜೀವದ ಹಂಗು ತರೋದು ಮನೆಗೂ ಹೋಗ್ಲಾರ್ದೇ ನಾವು ಸಾಕಷ್ಟು ಶ್ರಮ ವಹಿಸಿ ಕೆಲಸ ಮಾಡಿದ್ವಿ. ಆಗ ಗೌರ್ಮೆಂಟ್ ಸಿಬ್ಬಂದಿ ಡಿ ದರ್ಜೆ ನೌಕರರಿಗೆ ಸಾಕಷ್ಟು ಇನ್ಸೆಂಟಿವ್ ಕೊಟ್ಟರು. ನಿಮಗೂ ಕೊಡ್ತೀವಿ, ನೀವು ಮಾಡಿ ವಾರ್ಡಾಗ ಅಂತೇಳಿ ಕೆಲಸನೂ ಮಾಡಿಸ್ಕೊಂಡು ಕೆಲಸನೂ ಮಾಡಿದ್ವಿ. ಆಗ ಆದರೆ ಯಾವುದೇ ರೀತಿ ಇನ್ಸೆಂಟಿವ್ನು ನಾವು ಕೊಡಲಿಲ್ಲ, ಯಾವುದೇ ಏನೂ ಕೊಡಲಿಲ್ಲ. ಆದ್ರೂ ನಾವು ಕೇವಲ ಒಂದು 8-10 ಸಾವಿರ ರೂಪಾಯಿ ಕೆಲಸದೊಳಗೆ ನಾವು ಜೀವನ ಹಂಗೆ ತರೋದು ಎಲ್ಲರ ಜೊತೆನೂ ಎಲ್ಲರೂ ನಮ್ಮ ಪ್ರಾಣ ಲೆಕ್ಕಿಸಲಾರ್ದನ್ನ ನಾವು ಸಾಕಷ್ಟು ಜನರ ಸೇವೆಯನ್ನು ಮಾಡ್ಕೊಂಡು ಬಂದೀವಿ. ಆದರೆ ಇಷ್ಟು ದಿನ ಈ ರೋಸ್ಟರ್ ಇರಲಿಲ್ಲ, ಯಾವುದೂ ಇರಲಿಲ್ಲ ಅಂತ ಜೀವದ ಜೊತೆ ಹೋರಾಡುವಂಥ ಸಂದರ್ಭದಲ್ಲೂ ನಮ್ಮ ಕಡೆಯಿಂದ ಕೆಲಸ ತಗೊಂಡ ಈಗ ಗೌರ್ಮೆಂಟ್ ಏನೋ ಒಂದು ರೂಲ್ಸ್ ಮಾಡೈತಿ, ರೋಸ್ಟರ್ ಮಾಡೈತಿ ಅಂತ ಹೇಳಿಂದ ಈಗ ಎಲ್ಲ ಜಾತಿಯವರು ನಾವು ಇದ್ದೀವಿ. ಒಂದು ನಾವು ದಲಿತ ಜಾತಿಯವರು ಇದ್ದೀವಿ, ಒಂದು ಮುಸ್ಲಿಂ ಜಾತಿಯವರು ಇದ್ದೀವಿ, ಸಾಮಾನ್ಯ ವರ್ಗದ ನಾವು ಜನಾಂಗದವರು ಇದ್ದೀವಿ, ಎಲ್ಲರೂ ಇದ್ದೀವಿ. ಎಲ್ಲರ ಒಂದು ಒಳ್ಳೆಯ ಮನೋಭಾವನೆಯಿಂದ ರೋಗಿಗಳಿಗೆ ಸ್ಪಷ್ಟವಾದ ಒಂದು ಸೇವೆಯನ್ನು ಕೊಡ್ಲಾಕತ್ತೀವಿ ನಾವು. ಅಂತ ಹೊತ್ತಿನಾಗ ಈಗ ಒಂದು ಯಾವುದೋ ರೋಸ್ಟರ್ ಆಗೈತಿ ಅಂತೇಳಿ ಈ ವರ್ಷದಲ್ಲಿ ತೊಗೊಂಡು ರೋಸ್ಟರ್ ಪ್ರಕಾರ ಮಾಡ್ರಿ ಅದು ಮಾಡ್ರಿ ಅಂತೇಳಿ ಕೆಲವು ಜನರನ್ನು ತೆಗೆಯುವಂಥ ಕೆಲಸ ಈ ರೋಸ್ಟರ್ನಲ್ಲಿ ಆಗ್ಲತ್ತಿತ್ತು. ಅದನ್ನು ಎಲ್ಲರಿಗೂ ಸಾಕಷ್ಟು ಸ್ಥಳೀಯ ಸಂಸ್ಥೆಯ ಒಂದು ಪದಾಧಿಕಾರಿ ಮುಖ್ಯಸ್ಥರಿಗೆ, ಆಮೇಲೆ ನಮ್ಮ MLA ಸರ್ ಅವರಿಗೆ, ಮಾಜಿ MLA ಸರ್ ಅವರಿಗೆ, ವಿವಿಧ ಕಡೆ ಯಾರ್ಯಾರು ಸಂಘಟನೆಗಳದಾರಲ್ಲ ಅವ್ರೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ನಾವು. ನಮ್ದು ಬೇರೆ ಏನೂ ರಿಕ್ವೆಸ್ಟ್ ಇಲ್ಲ. ನಮ್ಮನ್ನ 38 ಜನರು ಹೆಂಗೆ ನಾವು ಭಾಳ ದಿನದಿಂದ ಎಲ್ಲರಿಗೂ ಒಳ್ಳೆ ಸೇವೆ ಒದಗಿಸ್ಕೊಂಡು ಬಂದಿಲ್ಲ, ಅದೇ ಥರ ನಮ್ಮ ಸೇವೆ ಒದಗಿಸ್ಕೊಡೋ ಮುಂದಿನ ಅವಕಾಶ ಕೊಡ್ರಿ. ನಮ್ಮ ಮೇಲೆ ನಮ್ಮ ಕುಟುಂಬಗಳು ಅವಲಂಬನೆ ಆಗ್ಯಾವ. ಎಲ್ಲರಿಗೂ ಮಕ್ಕಳ ಮರಿ ಹೆಣ್ಣು ಮಕ್ಕಳು ಎಲ್ಲರೂ ನಾವೊಂದು ನಮಗೇನು ಅಂತ ದೊಡ್ಡ ಸಂಬಳ ಏನಿಲ್ಲ. ಸಂಸ್ಥಾನ ಸಂಬಳದಾಗ ನಾವು ಇಡೀ ದವಾಖಾನೆಯನ್ನು ಸ್ವಚ್ಛ ಮಾಡುವಂಥ ಕೆಲಸ ಆಯಿತು, ರೋಗಿಗಳನ್ನ ಸಂಭಾಳಿಸ್ತಕ್ಕಂಥ ಕೆಲಸ ಆಯ್ತು, ಎಲ್ಲ ಬರ್ತಕ್ಕಂಥ ಕೇಸ್ ಬರುವ ಆಮೇಲೆ ಬರ್ತಕ್ಕಂಥ ಅವರು ಸೆಕ್ಯೂರಿಟಿ